महाराष्ट्र के राज्यपाल रहे ऐसे कर्मठ और जनप्रिय नेता को हम सब ने खोया है। इस दुख की घड़ी में मैं एसएम कृष्णा साहब को विनम्र श्रद्धांजलि अर्पित करता हूं और भगवान से प्रार्थना करता हूं कि इस आघात को सहन करने की उनके परिवार को शक्ति प्रदान करे। ओम शांति शांति शांति। ಎಸ್ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನ ಅನೇಕ ಗಣ್ಯರು ಪಡಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಈಗಾಗಲೇ ಅನೇಕ ಗಣ್ಯರು ಬಂದು ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಎಸ್ಎಂ ಕೃಷ್ಣ ಅವರ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿನ ಅಪ್ಡೇಟ್ಸ್ ಗಳನ್ನ ಕೊಡೋದಾದ್ರೆ ಏನೆಲ್ಲ ನಡೀತಾ ಇದೆ, ಯಾರೆಲ್ಲ ಬರ್ತಾ ಇದ್ದಾರೆ? ಶ್ವೇತಾ, ಇವತ್ತು ಬೆಳಗ್ಗೆಯಿಂದನೇ ಕೂಡ ರಾಜಕೀಯದ ಎಲ್ಲ ಪ್ರಮುಖ ನಾಯಕರುಗಳು, ಅದು ಬಿ ಎಸ್ ಯಡಿಯೂರಪ್ಪನವರು ಬಂದು ಹೋಗಿದ್ದಾರೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬಂದು, ಯಾಕೆಂದರೆ ಅವರು ಕುಟುಂಬದವರು ಕೂಡ ಹೌದು ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಕುಟುಂಬಸ್ಥರ ಜೊತೆ ಮಾತನಾಡಿ ಯಾವ ಕಾರ್ಯಗಳನ್ನು ಹೇಗೆ ಮುಗಿಸಬೇಕು, ಹೇಗೆ ನಡೆಸಬೇಕು ಅನ್ನುವಂಥ ಕುರಿತಾಗಿ ಕೂಡ ಒಂದು ಹೊತ್ತು ಸಮಾಲೋಚನೆಯನ್ನು ಮಾಡಿದರು. ನಂತರದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಯ ತನಕ ಸದಾಶಿವನಗರದ ಎಸ್ಎಂ ಕೃಷ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ನಂತರದಲ್ಲಿ ಮದ್ದೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ 3 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಟ್ಟು ನಂತರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸ್ತಾರೆ. ಪ್ರಮುಖವಾಗಿ ಯಡಿಯೂರಪ್ಪನವ್ರು ಮಾತಾಡಿದ್ದಿರಬಹುದು, ಅದೇ ರೀತಿ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಿರಬಹುದು, ಹಾಗೆಯೇ ಅನೇಕ ಪ್ರಮುಖ ನಾಯಕರು ಎಚ್ ವಿಶ್ವನಾಥ್ ಅವರು ಮಾತಾಡಿದ್ದನ್ನು ಗಮನಿಸಿದಾಗ ಸಹಜವಾಗಿ ಶ್ವೇತಾ, ಎಸ್ ಎಂ ಕೃಷ್ಣ ಅವರು ಬಹಳ ಹಿರಿಯ ರಾಜಕಾರಣಿ, ದೇವೇಗೌಡರಿಗಿಂತ 1 ವರ್ಷ ದೊಡ್ಡವರು, ಜೊತೆಗೆ ರಾಜಕೀಯದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ, ಹಾಗೆಯೇ ವಿಧಾನಸಭೆಗೆ ಆಯ್ಕೆಯಾಗಿ ಲೋಕಸಭೆ, ರಾಜ್ಯಸಭೆ, ಹೀಗೇ ಎಲ್ಲ 4 ವಿಭಾಗದಲ್ಲಿಯೂ ಕೂಡ ಗುರುತಿಸಿಕೊಂಡು ಮತ್ತು ಪ್ರಮುಖ ಹುದ್ದೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ಅತ್ಯಂತ ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ಪಕ್ಷಾತೀತವಾಗಿ ಅವರ ಬಗ್ಗೆ ಗುಣಗಾನ ಇರಬಹುದು, ಅವರ ಬಗ್ಗೆ ಅವ್ರು ಮಾಡಿದಂಥ ಕಾರ್ಯಗಳಿರ್ಬೋದು, ಬೆಂಗಳೂರಿನ ಇವತ್ತಿನ ಬೆಳವಣಿಗೆಯ ಬಗ್ಗೆ ಅವರು ಕಂಡಂಥ ಕನಸುಗಳಿರ್ಬೋದು, ಬ್ರ್ಯಾಂಡ್ ಬೆಂಗಳೂರನ್ನು ಇವತ್ತು ನಾವು ಮಾಡೋದಕ್ಕೆ ಸ್ವತಃ ಅವರೇ ಕಾರಣ ಎನ್ನುವಂಥ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಹೀಗೆ ಅವರು ಮಾಡಿದಂಥ ಅನೇಕ ಕಾರ್ಯಗಳನ್ನು, ಪ್ರಮುಖವಾಗಿ ಇನ್ನೊಂದು ವಿಚಾರಗಳು ಯಾವಾಗಲೂ ಚರ್ಚೆಗೆ ಬರ್ತವೆ. ಬೆಂಗಳೂರನ್ನು ಅವರು ಸಿಂಗಾಪುರ ಮಾಡ್ತೀನಿ ಅಂತ ಹೇಳಿದಾಗ ತಮಾಷೆಯಾಗಿ ಎಲ್ಲರೂ ನೋಡಿದ್ರು. ಆದರೆ ಬೆಂಗಳೂರನ್ನು ಇವತ್ತಿಡೀ ಜಗತ್ತಿನಾದ್ಯಂತ ನೋಡೋದಕ್ಕೆ ಎಸ್ ಎಂ ಕೃಷ್ಣ ಅವರು ಇದ್ದಂಥ ಮುಂದಾಲೋಚನೆ, ದೂರದರ್ಶಿತ್ವ ಕಾರಣ ಎನ್ನುವಂಥದ್ದು. ಹೀಗೆ ಅವರ ಬಗ್ಗೆ ಅವರ ಕೊನೆಯ ಸಂದರ್ಭದಲ್ಲಿ BJPಗೆ ಬಂದು ನಂತರದಲ್ಲಿ ಅವರು ತೆರೆಮರೆಗೆ ಸರಿದ್ರು. ಆದರೆ ಅವರು ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಿರಬಹುದು, ಇದೆಲ್ಲ ವಿಚಾರಗಳನ್ನು, ನೆನಪುಗಳನ್ನು ಮಾಡ್ಕೊಳ್ತಾ ಇದ್ದರೆ ಅವರಿಗೆ ಯಾವುದೇ ರಾಜಕೀಯದ ಹೊರತಾಗಿ ಅವರ ಅಭಿಮಾನಿಗಳಿರ್ಬೋದು, ರಾಜಕೀಯದಲ್ಲಿರುವಂಥ ಅವರಿಗೆ ಅಭಿಮಾನಿಗಳಿರ್ಬೋದು, ಹೀಗೆ ಪ್ರಮುಖವಾಗಿ ಅವರು ನೆಲೆಸ್ಕೊಳ್ಳುವಂಥ ಕಾರ್ಯವನ್ನು ಮಾಡಿದರು. ಒಟ್ಟಾರೆಯಾಗಿ ಈಗಷ್ಟೇ ಗೆಹ್ಲೋಟ್ ಅವರು ಕೂಡ ಬರ್ತಾ ಇದ್ರು, ಅವರು ಕೂಡ ಬಂದು ಅವರನ್ನು ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಹೀಗಾಗಿ ಕಳೆದ 1 ತಿಂಗಳುಗಳಿಂದ ಅವರ ಆರೋಗ್ಯದಲ್ಲಿ ಹೆಚ್ಚೇನು ಸುಧಾರಣೆ ಕಂಡು ಬಂದಿರಲಿಲ್ಲ. ಅವರ ಮನೆಯಲ್ಲೇ ನರ್ಸ್ಗಳು ಬಂದು ಅವರನ್ನ ವಿಚಾರಣೆ ಮಾಡ್ಕೊಳ್ತಾ ಇದ್ರು, ಅವರ ಆರೋಗ್ಯವನ್ನು ನೋಡ್ಕೊಳ್ತಾ ಇದ್ರು. ಹೀಗಾಗಿ ಅಂತಿಮವಾಗಿ ಎಸ್ ಎಂ ಕೃಷ್ಣ ಅವರು ಇವತ್ತು ನಿಧನರಾಗಿದ್ದಾರೆ. ಹಾಗಾಗಿ ನಾಳೆ ಅವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಶ್ವೇತಾ, ಥ್ಯಾಂಕ್ ಯು ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.